ಈಗ ನಾವು ಏನು ಒಂದು ಹಿಂದೆ ಇದೊಂದು ಅಪಪ್ರಚಾರ ನಡೀತಿದ್ದಕ್ಕೆ ಏನಂತ ಅಪಪ್ರಚಾರ ನಡೀತು? 80 ಲಕ್ಷದ ಮೇಲೆ ಕೊಡಲ್ಲ ಅಂತ ಕಣಯ್ಯ, 1 ಕೋಟಿ ಮೇಲೆ ಕೊಡಲ್ಲ ಅಂತ ಕಣಯ್ಯ, ಊರೆಲ್ಲ ಒಕ್ಕಲೆ ಬಿಡಿಸ್ತಾರಂತೆ ಕಣಯ್ಯ, ಊರೂರನ್ನೇ ಬಿಡಿಸ್ಬಿಡ್ತಾರಂತೆ, ಊರೆಲ್ಲ ಖಾಲಿ ಮಾಡಿಸ್ಬಿಡ್ತಾರಂತೆ ಕಣಯ್ಯ ಅಂತೇಳಿ ಒಬ್ಬರಿಂದ ಬಾಯಿಂದ ಬಾಯಿಗೆ ಮೌತ್ ಕ್ಯಾಂಪೇನಿಂಗ್ ಆಯ್ತು, ಅಪಪ್ರಚಾರನೂ ಕೂಡ ಆಯ್ತು. ನಮ್ಮ ಊರನ್ನೇ ಖಾಲಿ ಮಾಡಿಸ್ಬಿಡ್ತಾರಂತೆ, ನಮ್ಮ ಊರನ್ನೇ ಒಕ್ಕಲೆ ಬಿಡಿಸ್ಬಿಡ್ತಾರಂತೆ, 70 ಲಕ್ಷ 80 ಲಕ್ಷದ ಮೇಲೆ ಕೊಡಲ್ವಂತೆ ಅಂತೇಳಿ ಚರ್ಚೆ ಕೂಡ ಆಯ್ತು. ಆವಾಗ ಪಾಪ ಅವರು ಯಾರ್ಯಾರು ಆ ಚರ್ಚೆ ಮಾಡಿ ಈ ತರ ಸುಳ್ಳು ಸುದ್ದಿನ ಹಬ್ಸಿದ್ರಲ್ಲ ಅವರೆಲ್ಲ ಇವತ್ತು ನಿರಾಶೆ ಆಗಿದೆ ಅವ್ರಿಗೆಲ್ಲ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಇವತ್ತು ನಾವು ಯಾವ ಊರು ಗ್ರಾಮಗಳನ್ನೂ ಕೂಡ ಒಕ್ಲಿಪ್ಸಲ್ಲ. ಆ ಗ್ರಾಮಗಳನ್ನ ಏನು ಈ ಒಂದು ಸಿಟಿಯನ್ನ ಅಭಿವೃದ್ಧಿ ಪಡಿಸ್ತಾ ಇದೀವಲ್ಲ ಅದೇ ಮಾದರಿಯಂತೆ ಅಲ್ಲೂ ಕೂಡ UGD ಮಾಡ್ತೀವಿ. ಕಾಂಕ್ರೀಟ್ ರಸ್ತೆಗಳು, ಒಳಗಡೆ ಚರಂಡಿ ಕಾಂಕ್ರೀಟ್ ರಸ್ತೆಗಳು ಮಾಡ್ತೀವಿ. ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತೀವಿ, ಚೆನ್ನಾಗಿ ದೇವಸ್ಥಾನ ಕಟ್ಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಲ್ಲೊಂದು ಮಿನಿ ಕ್ರೀಡಾಂಗಣನ ಕೂಡ ಮಾಡ್ಕೊಡ್ತೀವಿ. ಹುಡುಗರುಗಳು ಆಟ ಆಡ್ಲಿಕ್ಕೆ, ಕ್ರಿಕೆಟ್ ಆಡ್ಲಿಕ್ಕೆ. ಇತ್ತೀಚಿನ ದಿವಸದಲ್ಲಿ ಕ್ರಿಕೆಟು ಮತ್ತೆ ವಾಲಿಬಾಲು ನಮ್ಮ ಹೆಚ್ಚು ಆಕರ್ಷಣೀಯವಾದಂಥ ನಮ್ಮ ಯುವಕರನ್ನ ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥ ಕ್ರೀಡೆ. ಅದಕ್ಕೊಂದು ಮಿನಿ ಕ್ರೀಡಾಂಗಣ ಮಾಡ್ತೀವಿ. ಒಂದು ದೊಡ್ಡ ಕ್ರೀಡಾಂಗಣ ಆಗ್ತದೆ ಇದರಲ್ಲಿ. ಇಷ್ಟರಲ್ಲಿ ಒಂದು ದೊಡ್ಡ ಕ್ರೀಡಾಂಗಣ, ಒಂದು ದೊಡ್ಡ ಹಾಸ್ಪಿಟ್ಲು ಎಲ್ಲ ಆಗ್ತದೆ. ಅದಲ್ದೇ ಇವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲಿ ಆ ಗ್ರಾಮಗಳಲ್ಲಿ, ಆ ಗ್ರಾಮ ಯಥಾವತ್ತಾಗಿ ಅದನ್ನ ಅಭಿವೃದ್ಧಿ ಪಡಿಸಿ ಅಲ್ಲೇನೆ ಆ ಗ್ರಾಮದಲ್ಲೇ ಅವ್ರು ಇರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ದೇವಸ್ಥಾನ, ಒಂದು ಕನ್ವೆನ್ಷನ್ ಸೆಂಟರ್, ಮದುವೆ ಮಾಡ್ಲಿಕ್ಕೆ, ಇನ್ನೊಂದು ಮಾಡ್ಲಿಕ್ಕೆ ಒಂದು ಕನ್ವೆನ್ಷನ್ ಸೆಂಟರ್ ಕೂಡ ಮಾಡ್ಕೊಡ್ತೀವಿ. ಇವೆಲ್ಲವನ್ನು ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಎಲ್ಲೆಲ್ಲ ನಾವು ಮಾಡ್ತೀವಲ್ಲ, ದೊಡ್ಡ ದೊಡ್ಡ ಗ್ರಾಮಗಳಿದಾವಲ್ಲ ಅಲ್ಲೆಲ್ಲ ಕೂಡ ಮಾಡ್ತೀವಿ. ಇದಲ್ದೇ ಒಂದು ಒಳ್ಳೆ ದೊಡ್ಡ ಕ್ರೀಡಾಂಗಣ ಕೂಡ ಒಂದು ಕಡೆ ಸೆಂಟ್ರಲ್ ಒಂದು ದೊಡ್ಡ ಕ್ರೀಡಾಂಗಣ ಕೂಡ ಆಗ್ತದೆ, ಒಂದು ದೊಡ್ಡ ಹಾಸ್ಪಿಟಲ್ ಕೂಡ ಆಗ್ತದೆ, ಒಂದು ಸ್ಕೂಲು ಕೂಡ ಆಗ್ತದೆ. ಒಂದು KPS ಮಾದರಿನಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆ KPS ಶಾಲೆಯನ್ನು ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇದ್ರ ಸುತ್ತ, ಗ್ರಾಮಗಳ ಸುತ್ತ ಒಂದು ರಿಂಗ್ ರೋಡ್ ಕೂಡ ಮಾಡ್ತೀವಿ. ಆ ರಿಂಗ್ ರೋಡ್ ಮುಖಾಂತರ ಎಲ್ಲ ರೋಡ್ಗಳಿಗೂ ಕೂಡ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸನೂ ಕೂಡ ಈಗಾಗಲೇ ತಯಾರಾಗಿದೆ. ಇದಲ್ದೇ ಬಹಳ ಅತ್ಯಂತ ಅದ್ಭುತವಾದಂಥ ಒಂದು ನಕ್ಷೆಯನ್ನು ಕೂಡ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ DK ಸುರೇಶ್ ಅವರು ಮತ್ತು ನಮ್ಮ ಅಧ್ಯಕ್ಷರ ಸೇರಿ ಒಂದು ನಕ್ಷೆ ಕೂಡ ಮಾಡಿದ್ದಾರೆ. ಎಲ್ಲ ಕಡೆಯಿಂದ ಇದಕ್ಕೆ ರಸ್ತೆ ಲಿಂಕ್ ಕೂಡ ಕೊಡ್ತೀವಿ. ಇದಕ್ಕೆ ಎಲ್ಲಿಂದ ನಮ್ಮ ಕನಕಪುರ ರೋಡಿಂದ ಒಂದು ಒಳ್ಳೆ 60 ಅಡಿ 250 ಮೀಟ್ರು ಬಿಸ್ನೆಸ್ ಕಾರಿಡಾರ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಈ ಕಡೆಯಿಂದ ಮೈಸೂರು ರೋಡಿಂದ ಆ ಕಡೆ ನೈಸಿಂದ ಕನೆಕ್ಷನ್ ಕೊಡಬೇಕು ಅಂತೇಳಿ, ಈ ಕಡೆಯಿಂದ STRR ಇಂದ ಕೊಡಬೇಕು ಕನೆಕ್ಷನ್. ಕನಕಪುರ ಈಗ ಹೋಗ್ತಕ್ಕಂಥ STRR ಇಂದ ಕೂಡ ಇದಕ್ಕೆ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಬಹಳ ಉತ್ತಮವಾದಂಥ ರೀತಿಯಲ್ಲಿ ಈ ಸಿಟಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿದ್ದೀವಿ. ನಾನು ಒಂದು ರೈತರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ. ಈ ಪರಿಹಾರದ ಮೊತ್ತ ನಾವು ಎಷ್ಟೇ ಕೊಟ್ಟರು ಪಾಪ ರೈತರಿಗೆ ಕಡಿಮೆನೇ ಅದು. ಆದರೆ ಅದಕ್ಕೊಂದು ಇತಿಮಿತಿ ಇದೆಯಲ್ಲ, ಕಾನೂನಿನ ಚೌಕಟ್ಟಿನಲ್ಲೇ ತೀರ್ಮಾನ ಮಾಡಬೇಕು. ಜಿಲ್ಲಾಧಿಕಾರಿಗಳು, ನಮ್ಮ ಕಮಿಷನರು ಎಲ್ಲ ವರ್ಕೌಟ್ ಮಾಡಿ ಸುಪ್ರೀಂ ಕೋರ್ಟ್ ಆದೇಶಗಳನ್ನೆಲ್ಲ ತರಿಸಿ ಎಲ್ಲೆಲ್ಲಿ ಯಾವ ರೀತಿ ಸಹಾಯ ಮಾಡ್ಬೋದು ಅಂತೇಳಿ ವರ್ಕೌಟ್ ಮಾಡಿ ಅಂತಿಮವಾಗಿ ಒಂದು ಇದನ್ನು ಹೊರಡಿಸಿದ್ದಾರೆ, ರೇಟನ್ನು ಹೊರಡಿಸಿದ್ದಾರೆ. ಅಂದರೆ ಇವು ಯಾರು ಒಪ್ಪಿಗೆ ಕೊಡ್ತಾರೆ ಅವ್ರಿಗೆ ಮಾತ್ರ, ಒಪ್ಪಿಗೆ ಕೊಡದೇ ಇರೋರು ಕೋರ್ಟಲ್ಲಿ ಹೋಗಿ ಚಾಲೆಂಜ್ ಮಾಡ್ಬೋದು, ನಮ್ದೇನದ್ರಲ್ಲಿ ತಕರಾರಿಲ್ಲ. ಆದರೆ ಒಪ್ಪಿಗೆ ಕೊಡ್ತಕ್ಕಂಥವ್ರಿಗೆ ಕೆಂಪೈನಪಾಳ್ಯ ಗ್ರಾಮದಲ್ಲಿ 2,07,00,000 ಪ್ರತಿ ಎಕರೆಗೂ ಕೊಡ್ತಕ್ಕಂಥ ತೀರ್ಮಾನ, ಕಂಚಕಾರನಹಳ್ಳಿನಲ್ಲಿ 2,07,00,000 ಮತ್ತು ಅರಳಾಳಸಂದ್ರ ಮತ್ತು ಹೊಸೂರಿನಲ್ಲಿ 2,14,00,000 14,500,000 ಇವೆಲ್ಲ 0.5 ಇದೆ. ಬನಗಿರಿನಲ್ಲಿ 2,07,00,000, KG ಗೊಲ್ರಪಾಳ್ಯದಲ್ಲೂ ಕೂಡ 2,07,00,000 ಪ್ರತಿ ಎಕರೆಗೆ, ಮಂಡಲಲಿನಲ್ಲಿ 2,14,00,000, ವಡೇರಳ್ಳಿನಲ್ಲಿ 2,14,00,000, ಬೈರಮಂಗಲದಲ್ಲಿ 2,42,00,000 ಇಷ್ಟು. ಅದರ ಜೊತೆಯಲ್ಲಿ ಈ ರಸ್ತೆ ಮೇನ್ ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗಗಳಿಗೆ 10% ಅದಕ್ಕೆ ಸೇರಿಸಿ ಕೊಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಯಾರ್ಯಾರು ನಮಗೆ ಬೇಕು ಅಂತೇಳಿ ಅನುಮತಿ ಪತ್ರ ಕೊಟ್ರೆ ಆಮೇಲೆ ಇನ್ನೊಂದು ಪ್ರಚಾರ ಮಾಡೋರೆ, ಇವ್ರ ಹತ್ರ ದುಡ್ಡೇ ಇಲ್ಲ, ದುಡ್ಡಿಲ್ಲಿಂದ ತರ್ತಾರೆ, ದುಡ್ಡು ಇಲ್ಲಿಂದ ಬರ್ತದೆ, ಇವರು ಸುಮ್ಮನೆ ಮಾಡ್ಬಿಟ್ಟು ರೈತರನ್ನ ಈ BMICPನಲ್ಲಿ ಆ ಕೇಣಿಯವ್ರು ಮಾಡೋರಲ್ಲ ಆ ಥರ ಮಾಡ್ಬಿಟ್ಟು ಜಾಗನ ದುಡ್ಡು ಕೊಡ್ದಂಗೆ ನಿಲ್ಲಿಸ್ಬಿಡ್ತಾರೆ ಅಂತ. ಇವತ್ತಿಂದ 3 ತಿಂಗಳೊಳಗಡೆ ಯಾರ್ಯಾರಿಗೆ ದುಡ್ಡು ಬೇಕು ಅಂತ ಅರ್ಜಿ ಕೊಡ್ತಾರೆ ಅವ್ರೆಲ್ರಿಗೂ ಕೂಡ ದುಡ್ಡು ಸೆಟ್ಲ್ಮೆಂಟ್ ಮಾಡೋಕ್ಕೆ ದುಡ್ಡು ರೆಡಿ ಇದೆ. ಇವತ್ತಿಂದ 3 ತಿಂಗಳೊಳಗಡೆ ನಿಮ್ಮ ದಾಖಲಾತಿಗಳಿಗಾಗಲೇ ಆಲ್ಮೋಸ್ಟ್ ಎಲ್ಲ ದಾಖಲಾತಿಗಳು ಪರಿಶೀಲನೆ ಕೂಡ ಮುಗ್ದೋಗಿದೆ, ಪರಿಶೀಲನೆ ಕೂಡ ಆಗಿರೋದ್ರಿಂದ 3 ತಿಂಗಳಲ್ಲಿ ಯಾವ ರೈತರು ಬೇಕಾದ್ರೂ ದುಡ್ಡು ಬೇಕಾದವ್ರು ದುಡ್ಡು ತಗೋಬಹುದು. ನಾನು ಒಂದು ಮನವಿ ಮಾಡ್ತೀನಿ, ಇದೊಂದು ಉತ್ತಮವಾದಂಥ ಸಿಟಿ ಆಗೋ ದೃಷ್ಟಿಯಿಂದ ಯಾವ ರೈತರು ಕೂಡ ತಮ್ಮ ಜಮೀನುಗಳನ್ನ ಮಾರ್ಕೋಬೇಡಿ, ದುಡ್ಡು ತಗೋಬೇಡಿ. ಎಲ್ಲರೂ ಕೂಡ ಶೇರ್ ಬೇಸಿಸ್ಗೆ ಹೋದ್ರೆ ಮುಂದೆ ಬೆಂಗಳೂರಿನಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ಬಾಡಿಗೆ ಬರ್ತದೆ ಅಂತ, ಕಾಮಾಕ್ಷಿ ಪಾಳ್ಯ ಇರ್ಬೋದು, ಇನ್ನೊಂದಿರ್ಬೋದು, ಅಕ್ಕಪಕ್ಕ ಅವರೆಲ್ಲ ಯಾವ ರೀತಿ ಬಾಡಿಗೆ ಬರ್ತದೆ ಅಂತ ಹೇಳಿ. ನಿಮಗೆ ಮರ ಮಾಲ್ಕಿನಲ್ಲೂ ಕೂಡ ಒಳ್ಳೆ ದುಡ್ಡು ಬರ್ತದೆ.
ಮರ ಮಾಲ್ಕಿನಲ್ಲೂ ಕೂಡ ಮರ ಮಾಲ್ಕಿನಲ್ಲೂ ಕೂಡ ಇದು ತೆಂಗಿಗೆ 25,000ದಿಂದ 40,000 ಒಂದು ಮರಕ್ಕೆ, ಮಾವಿಗೆ 45,000ದಿಂದ 65,000 ಮಾವಿಗೆ, ಅಡಿಕೆಗೆ 6,000ದಿಂದ 9,000 ಅಡಿಕೆಗೆ, ಸಪೋಟಾ ಗಿಡಗಳಿಗೆ 25,000ದಿಂದ 40,000 ಸಪೋಟಾ ಗಿಡಗಳಿಗೆ, ಹುಣಸೆ ಗಿಡಗಳಿಗೆ 45,000ರಿಂದ 60,000, ಹಲಸಿಗೆ 25,000ರಿಂದ 40,000 ವರೆಗೂ ಕೂಡ ಬೇರೆ ಬೇರೆ ಮರಗಳಿಗೆ ಆ ಒಂದು ಫಾರೆಸ್ಟ್ನವರು ಮತ್ತೆ ಹಾರ್ಟಿಕಲ್ಚರ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮರ ಮಾಲ್ಕಿಗೆ ನಾಳೆಯಿಂದನೇ ದುಡ್ಡು ಕೊಡ್ತೀವಿ. ಯಾರು ಬೇಕು ಅಂತ ಅರ್ಜಿ ಹಾಕಿದ್ರೆ ನಾಳೆಯಿಂದನೇ ಮರ ಮಾಲ್ಕಿಗೆ ದುಡ್ಡು ಕೊಡ್ತಕ್ಕಂಥ ಪ್ರಕ್ರಿಯೆ ಶುರು ಆಗ್ತದೆ. ನಮ್ಮ ರೈತರಲ್ಲಿ ಜೆಎಂಸಿ ಸುಮಾರು ಒಂದಷ್ಟು ಆಗಿರೋಕೆ, ಜೆಎಂಸಿ ಆಗಿರೋಕೆ ಅವ್ರೇನಾರ ಬೇಕು ಅಂದ್ರೆ ಜೆಎಂಸಿ ಆಗಿರೋಕೆ ನಾವು ದುಡ್ಡು ಕೊಡೋಕೆ ರೆಡಿ ಇದ್ದೀವಿ. ಇನ್ನೊಂದು ತಿಂಗಳಲ್ಲಿ ಶುರು ಮಾಡ್ತೀವಿ ಎಲ್ಲ ದುಡ್ಡು ಕೊಡೋದಕ್ಕೆ. ದುಡ್ಡು ಸಾಕಷ್ಟು ದುಡ್ಡಿದೆ ಸರ್ಕಾರದಲ್ಲಿ. ಸರ್ಕಾರ ದುಡ್ಡಿಲ್ಲದೆ ಬಂದಿಲ್ಲ, ರಿಯಲ್ ಎಸ್ಟೇಟ್ ಮಾಡಕ್ ಬಂದಿಲ್ಲ. ಕುಮಾರಸ್ವಾಮಿ ಅವ್ರ ಆಸೆ ಇತ್ತಲ್ಲ, ಅದನ್ನ ಈಡೇರಿಸಕ್ಕೆ ಬಂದಿದ್ದೀವಿ ಅಷ್ಟೇ. ನಾವು ಒಂದು ಒಳ್ಳೆ ಪಟ್ಟಣ ಆಗ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ರಲ್ಲ, ಅದನ್ನ ಈಡೇರಿಸ್ತಾ ಇದ್ದೀವಿ.